ಹಲೋ, ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ವಾಕ್ಯ: ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನ. And he said, my presence will go with you and I will give you rest. Exodus chapter 33 verse 14. ಪ್ರಿಯ ದೇವಜನರೇ, ಇಲ್ಲಿ ಮೋಶೆಗೆ ದೇವರು ಈ ಮಾತನ್ನ ಹೇಳ್ತಾ ಇದ್ದಾರೆ, ನಾನೇ ನಿನ್ನ ಜೊತೆಯಲ್ಲಿ ಬಂದು ನಿನಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ. ದೊಡ್ಡ ಬಲಾಢ್ಯವಾದಂತಹ ಫಾರೋನ್ ಸೈನ್ಯವು ಇಸ್ರೇಲ್ ಜನರಿಗೆ ವಿರುದ್ಧವಾಗಿದ್ದಾಗಲೂ ಸಹ ಮೋಶೆಯ ನಾಯಕತ್ವದಲ್ಲಿ ಆತನು ನಡೆಸ್ತಿರ್ಬೇಕಾದ್ರೆ ಆತನು ಬಲಹೀನನಾಗಿದ್ದನು. ಆದರೂ ದೇವರು ಆತನ ಜೊತೆ ಇದ್ದ ಕಾರಣ ಆತನು ಆ ಒಂದು ಇಸ್ರೇಲ್ನ ಜನರನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು. ಆ ಬಲಾಢ್ಯವಾದಂತಹ ಫಾರೋನ್ ಸೈನ್ಯದಿಂದ ಆತನು ತಪ್ಪಿಸಿಕೊಳ್ಳೋದಕ್ಕೆ ಎದುರಿಸುವಂಥ ಶಕ್ತಿಯನ್ನು ದೇವರವನಿಗೆ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ದಿನ ನಿಮ್ಮ ಕುಟುಂಬಗಳಲ್ಲಿ ಅಥವಾ ನಿಮ್ಮ ಯಾವುದೇ ಒಂದು ಕಾರ್ಯಗಳಲ್ಲಿ ನೀವು ಬಲಹೀನರೆಂಬುದಾಗಿ ನೆನೆಸೋದಾದರೆ, ಈ ದಿನ ದೇವರ ವಾಕ್ಯ ನಿಮಗೆ ಬಲಪಡಿಸುವಂಥದ್ದು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ಸೊ ಆತನು ಈ ದಿನ ಎಲ್ಲ ಸಮಯಗಳಲ್ಲಿ ಎಲ್ಲ ಕ್ಷಣಗಳನ್ನು ನಿಮ್ಮ ಜೊತೆಗಾರನಾಗಿ ಇದ್ದಾನೆ. ಸೊ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ.